ನನ್ನ ಗಂಡನಿಂದ ಎಷ್ಟು ದಿನ ಅಂತ ದೂರ ಇರಲಿ, ನನ್ನ ಗಂಡನಿಂದ ದೂರ ಇರೋದಕ್ಕಿಂತನೂ ಬೆಸ್ಟ್ ಐಡಿಯಾ ಅಂತ ಹೇಳಿದ್ರೆ ಹೋಗ್ಬಿಟ್ಟು ಎಲ್ಲನೂ ನಿಜ ಹೇಳ್ಬಿಡೋದು. ಅತ್ತೆ ನಾನೇ ಹಿಂಗೆಲ್ಲ ಮಾಡಿಬಿಟ್ಟೆ ಅಂತ ಹೇಳ್ಬಿಟ್ಟು ಅತ್ತೆ ಹತ್ರ ಸತ್ಯ ಒಪ್ಕೊಬಿಡೋದು. ಒಪ್ಕೊಬಿಟ್ರೆ ಅವಾಗ ನೋಡಪ್ಪ ನನ್ನ ಗಂಡನ ಜೊತೆ ನೆಮ್ಮದಿಯಾಗಿ ಖುಷಿಯಾಗಿ ಹ್ಯಾಪಿಯಾಗಿ ಓಡಾಡ್ಕೊಂಡು ತಿನ್ಕೊಂಡು ಮಜಾ ಮಾಡ್ಕೊಂಡು ಏನೇನು ಬೇಕೋ ಎಲ್ಲ ಮಾಡ್ಕೊಂಡು ಇರ್ಬೋದು. ಇಲ್ಲ ಅಂತ ಹೇಳಿದ್ರೆ ಅಷ್ಟೇ ನನ್ನ ಕತೆ ಮುಗೀತು. ಹಿಂಗೆ 2 ವರ್ಷ ಜೀವನ ಮಾಡ್ಬೇಕಾಗತ್ತೆ. ಗಂಡನ ಜೊತೆನೂ ನೆಮ್ಮದಿ ಇರಲ್ಲ, ಯಾರ ಜೊತೆನೂ ನಮ್ಮ ನೆಮ್ಮದಿ ಇರಲ್ಲ. ಇದೆಲ್ಲ ನನಗೆ ಬೇಕಾಗಿ ಬೇವರ್ಸಿ ಬಾಳು ಬೇಡ. ಅತ್ತೆ ಚಪ್ಪಲಿ ತಗೊಂಡು ಹೊಡೆದ್ರು ಪರವಾಗಿಲ್ಲ. ಹಿಂಗೆ ನಡ್ಕೊಂಡು ಹೋಗ್ತಾ ಇತ್ತಲ್ವಾ, ಎಲ್ಲೋಯ್ತಪ್ಪ ಕಣ್ಮರಿ ಆಗೋಗ್ಬಿಟ್ಟೈತೆ ನಮ್ಮ ಅತ್ತೆ. ನೋಡೋಣ ಇರು, ಹೊಲ್ದ ಹತ್ರ ಏನಾದರೂ ಹೋಯ್ತೋ ಏನೋ. ಅತ್ತೆ ಹತ್ರ ಚೆನ್ನಾಗಿ ಮಾತಾಡ್ಬಿಟ್ಟು ನೈಸ್ ಮಾಡಿಬಿಟ್ಟು ಹೆಂಗೋ ವಾಪಸ್ ಕರ್ಕೊಂಡು ಮನೆಗೆ ಬಂದು ನನ್ನ ಗಂಡನ ಜೊತೆ ಒಂದು ರೌಂಡ್ ಎಲ್ಲ ಓಡಾಡ್ಕೊಂಡ್ಬಿಟ್ಟು ಬರಬೇಕು. ಅವಾಗ ನೋಡು ನನಗೆ ನೆಮ್ಮದಿ. ಅಲ್ಲಿ ತನಕ ನೆಮ್ಮದಿ ಇಲ್ಲ. ಈ ಕಡೆ ಯಾಕೆ ನಡ್ಕೊಂಡು ಹೋಯ್ತು ನಮ್ಮ ಅತ್ತೆ? ಇಲ್ಲಿ ಏನು ಇಕ್ಕೈತೆ ಅಂಥದ್ದು ನಮ್ಮ ಅತ್ತೆ? ರೀ ತಗೊಳ್ರಿ, ನಿಮಗೋಸ್ಕರ ನಾನು ಬಿರಿಯಾನಿ ಮಾಡ್ಕೊಂಬಿಟ್ಟು ಬಂದಿದ್ದೀನಿ, ತಿಂದು ತಗೊಳ್ರಿ. ಲೇ, ನೀನು ಎಷ್ಟು ಸಲ ಹೇಳ್ಬೇಕು ನಾನು ಸವಾಸಕ್ಕೆ ಬರಬೇಡ, ನನಗಂತೂ ಇಷ್ಟ ಇಲ್ಲ, ನನಗಂತೂ ನಿನ್ನ ಜೊತೆ ಕಿತ್ತಾಡ್ಕೊಂಡು ನಿನ್ನ ಜೊತೆ ಮಾಡ್ಕೊಂಡಿರೋಕೆ ಇಷ್ಟ ಇಲ್ಲ, ಯಾವ ಬಿರಿಯಾನಿನೂ ಬೇಡ, ನನಗೆ ಯಾವ ಹೆಂಡ್ತಿನೂ ಬೇಡ ಅಂತ ಫಿಕ್ಸ್ ಆಗಿ ಬಿಟ್ಬಿಟ್ಟು ನನ್ನ ಪಾಡು ನಾನು ದೂರ ಇದ್ದೀನಿ. ಇಷ್ಟು ವರ್ಷ ಎಷ್ಟು ಜನ ಹೆಣ್ಮಕ್ಳು ಸವಾಸ ಮಾಡಿದ್ದೀನೋ ಎಲ್ಲರೂ ಬಿಟ್ಬಿಟ್ಟು ದೊಡ್ಡ ನಮಸ್ಕಾರ, ನೀನು ಯಾವಳ ಸವಾಸ ಯಾವನ ಸವಾಸನೂ ಬೇಡ ಅಂತ ಬಿಟ್ಬಿಟ್ಟು ಸುಮ್ಮನೆ ಇದ್ದೀನಿ. ನಿನಗೇನಾದ್ರೂ ಅಷ್ಟೊಂದು ಇದ್ದಿದ್ರೆ ಅದೇನು ಅಂತಾರಲ್ಲ, ಹೋಗಿ ಬೇರೆ ಯಾರನ್ನ ಮದುವೆ ಮಾಡ್ಕ. ಅದು ಬಿಟ್ಟು ಈ ಥರ ಎಲ್ಲ ಬಂದ್ಬಿಟ್ಟು ನನ್ನಿಂದ ಏನೆಲ್ಲ ಬಿದ್ದುಬಿಟ್ಟು ನಾನಂತೂ ಸುಮ್ಕಿರಾಕಿಲ್ಲ, ಈಗಲೇ ಹೇಳ್ಬಿಟ್ಟಿದ್ದೀನಿ. ಈಗಪ್ಪ ಯಾರು? ರೀ ನೀವು ತಗೊಳ್ರಿ, ಬೇಜಾರು ಮಾಡ್ಕೋಬೇಡ್ರಿ ರೀ. ನೀವು ತಗೊಳ್ರಿ ಬಿರಿಯಾನಿ ತಿನ್ನಿರಿ, ಎಂತ ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ನೋಡ್ರಿ. ನಿಮ್ಗೆ ಇಷ್ಟ ಆಗೇ ಆಯ್ತದೆ, ತಿನ್ನಿರಿ. ಎಷ್ಟು ದಿನ ಅಂತ ಹಿಂಗೆ ದೂರ ಇಕ್ತೀರಾ? ಸಾಯ ಕಾಲದಾಗನ ಇಬ್ಬರು ಹತ್ರ ಇದ್ಬಿಟ್ಟು ಸಾಯನ ಅನ್ನೋದೇನಿಯ ನನ್ನ ಆಸೆ. ಇನ್ನು ನಮ್ಮನ್ನು ದೂರ ಇಕ್ಬಿಟ್ಟು ಏನ್ರಿ ಸಾಧನೆ ಮಾಡ್ತೀರಾ? ನಾನು ನೀನು ಎಷ್ಟು ದೂರ ಇದ್ಬಿಟ್ಟು ಏನ್ರಿ ಮಾಡಬೇಕು ರೀ? ನನ್ನ ಮಾತು ಕೇಳ್ಬಿಟ್ಟು ಸುಮ್ಕೆ ನೆನೆಯ ತಿನ್ನಿ, ತಗೊಳ್ಳಿ ಬಿರಿಯಾನಿನ. ನೋಡು, ನನಗೆ ಪಿತ್ತ ನೆತ್ತಿಗೇರಿಸ್ಬೇಡ. ಈ ಸಾವುಕಾರ ಸುಮ್ಮನವನಿ ಅಂತಂದರೆ ಎಳ್ಳೆದೆಲ್ಲ ಮರ್ತುಬಿಟ್ಟು ಸುಮ್ಮನವನಿ ಅಂತಲೇ ನೀ ಅರ್ಥ. ನಿನ್ನಂತ ಕಿತ್ತೋಗಿರೋಳು ಸವಸ ಮಾಡ್ಬಿಟ್ಟು ಬೇಜಾನ್ ಕಳ್ಕೊಬಿಟ್ಟಿದ್ದೀನಿ ನಾನಂತೂ. ಎಂತೆಂಥ ಅಲ್ಕ ಕೆಲಸ ಮಾಡಿದ್ಯಾ ಅಂತ ನನಗೂ ಚೆನ್ನಾಗಿ ಗೊತ್ತು. ಎಂತೆಂಥ ಅಲ್ಕ ಕೆಲಸನ ಮಾಡಿ ಏನೇನೋ ಮಾಡಿ ಅಬ್ಬಬ್ಬಬ್ಬ ನನ್ನ ಜೀವನ ಅಂತೂ ಹಾಳು ಮಾಡಾಕ್ಬಿಟ್ಟಿದ್ಯಾ ನೀನಂತೂ. ಇನ್ನೇನಾದರೂ ಉಳ್ದೈತಾ ಹೇಳು? ಇನ್ನೇನು ಉಳಿದಿಲ್ಲ ಹಾಳು ಮಾಡೋಕ್ಕೆ. ಯಾವ ಬಿರಿಯಾನಿನೂ ಬೇಡ, ಏನೂ ಬೇಡ, ನಿನ್ನ ಸವಾಸನೂ ಬೇಡ ನನಗಂತೂ. ಸುಮ್ಮನೆ ಇಲ್ಲಿಂದ ಹೋಗೋದು ಕಲ್ತ್ಕ. ನಿನ್ನ ಏನಾದರೂ ಇಲ್ಲ ನನ್ನ ಹೆಂಡ್ತಿನೋ ನನ್ನ ಮಗನೋ ಯಾರೋ ನೋಡ್ಬಿಟ್ರು ಅಂತಂದರೆ ಮುಗೀತು ಮುಗೀತು ನನ್ನ ಕತೆ. ತಿಥಿ ಆಗೋಗ್ಬಿಡ್ತೈತೆ. ತಿಥಿ ಮಾಡಿಬಿಡ್ತಾರೆ ಅಷ್ಟೇ, ಆಗೋದಲ್ಲ. ನೋಡು, ಈಗ ಇಬ್ಬರು ದೂರ ಆಗಿದ್ದೀವಿ. ನಿನ್ನ ಪಾಡು ನೀನು, ನನ್ನ ಪಾಡು ನಾನು ಇರ್ತೀನಿ ಅಷ್ಟೇನೆ. ಇಷ್ಟು ಬಿಟ್ಟು ನೀನು ಸುಮ್ಮನೆ ಬಂದು ನನ್ನ ಸಂಸಾರಕ್ಕೆಲ್ಲ ಉಳಿ ಇಟ್ಕೊಂಡು ಬರಬೇಡ. ಈಗ ನನ್ನ ಹೆಂಡ್ತಿ ಊಟನ ಕೊಡ್ತಾವಳಿ, ಆಮೇಲೆ ಅದು ಕೊಡೋಕ್ಕಿಲ್ಲ, ಸಾಯ್ಬೇಕಾಗ್ತದೆ. ನನ್ನ ಹತ್ರ ಯಾವ ಆಸ್ತಿನೂ ಇಲ್ಲ, ನನ್ನ ಹತ್ರ ಎಲ್ಲ ನನ್ನ ಮಗನ ಹೆಸರಿನಾಗೇ ಇರೋದು. ಇಲ್ಲಿ ಬಂದಾದ್ರೆ ಕಿತ್ತು ಗುಡ್ಡೆ ಹಾಕೊಳ್ಳೋಕೆ ಏನೂ ಇಲ್ಲ. ಇವ್ರು ನಮ್ಮ ಮಾವಯ್ಯನ ಅಂದ್ರೆ ನಮ್ಮ ಅತ್ತೆ ಗಂಡನ? ಇಬ್ಬಿಬ್ರು ಅಂತೀರಾ? ನಮ್ಮ ಅತ್ತೆ ಕಳ್ಳಿ, ನನಗೇನು ಹೇಳಲ್ವಲ್ಲ, ಎಲ್ಲ ಅರ್ಧಂಬರ್ಧ ನೀನು. ಆ ಯಾಶಂಗೆ ಎಲ್ಲ ಗೊತ್ತಿರ್ತದೆ, ನನಗೇನು ವಿಷಯನೂ ಗೊತ್ತಿರಲ್ಲ. ಸಾವುಕಾರ ಅಂತಂದರೆ ಇವ್ರು ದೊಡ್ಡ ಕುಳ, ದೊಡ್ಡ ಪಾರ್ಟಿನೇ ಅಂತ ಅನ್ನಿಸ್ತೈತೆ. ಇಲ್ಲಿಗೆ ಪದೇ 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 ಬರೋದನ್ನ ಫಸ್ಟು ಬಿಡು, ಸರಿನಾ? ನೀನು ಎಷ್ಟು ನೈಸ್ ಮಾಡಿ ಏನು ತಲೆ ತಿಂದು ಏನು ಮಾಡಿದ್ರು ನಾನು ಒಪ್ಪಲ್ಲ. ರೀ ಪ್ಲೀಸ್ ತಗೊಳ್ರಿ, ತಿನ್ನಿರಿ, ಒಂಚೂರೇ ಚೂರು ಹೆಂಗೈತಿ ಅಂತ ನೋಡ್ರಿ. ನಾನು ತಪ್ಪು ಮಾಡಿದ್ದೀನಿ ನಿಜ. ನಿಮ್ಮ ಸೇವೆ ಮಾಡಬೇಕು ಅಂತ ಬಂದಿದ್ದೀನಿ. ನಿಮ್ಮ ಆಸ್ತಿ ಕಟ್ಕೊಂಡು ಏನೋ ಕಟ್ಕೊಂಡು ನನಗೆ ಬೇಡ ರೀ. ವಯಸ್ಸಾದ ಕಾಲದಾಗೆ ಗಂಡನ ಜೊತೆ ಇರಬೇಕು ಅಂತ ಎಲ್ಲರೂ ಅನ್ನಿಸ್ತದಂತೆ. ನನಗೂ ಅಷ್ಟೇ, ನಿಮ್ಮ ಜೊತೆ ಇರಬೇಕು ಅಂತ ಹೇಳ್ಬಿಟ್ಟು ನನಗಂತೂ ಅನ್ನಿಸ್ತಾನೇ ಇರ್ತದೆ ಯಾವಾಗೂ. ನಿಮ್ಮ ಜೊತೆನೇ ಇರಬೇಕು ಅಂತ ಹೇಳಿ ಪ್ಲೀಸ್ ರೀ, ಅರ್ಥ ಮಾಡ್ಕೊಂಡು ನನ್ನ ಜೊತೆ ಇರ್ರಿ. ಇನ್ನೊಂದು 4-5 ವರ್ಷ ಇರ್ತೀವೋ 10 ವರ್ಷ ಇರ್ತೀವೋ ಗೊತ್ತಿಲ್ಲ, ಅಲ್ಲಿ ಗಂಟ ನನ್ನ ಜೊತೆನೇ ಇರ್ರಿ. ರೀ ರೀ ಎಷ್ಟು ಹೇಳಿದ್ರು ಇವ್ನು ಕೇಳೋದೇ ಇಲ್ಲ ಬಿಡು ನನ್ನ ಮಾತಂತೂ. ನಾನೇನಕ್ಕೆ ಬೇಕು ಇವನಿಗೆ? ನಾನಂತೂ ಲೆಕ್ಕನೇ ಇಲ್ಲ ಇವನಿಗಂತೂ. ಯಾವುದ್ರಾಗೂ ಲೆಕ್ಕ ಇಲ್ಲ ಅಲ್ವಾ ನಾನಂತೂ. ಇವ್ನು ನನ್ನನ್ನು ತ್ಯಾಸ್ಟಾರವಾಗಿ ನೋಡ್ತಾನೆ, ಏನೋ ಬಿಕಾರಿ ನಾಯಿ ಬಿಕಾರಿ ನೋಡ್ದಂಗೆ ನೋಡ್ತಾನೆ ಇವನಂತೂ. ನನಗಂತೂ ತಲೆ ಕೆಟ್ಟು ಕೆರ ಹಿಡಿದ್ಬಿಟ್ಟು ಗೊಬ್ಬರ ಆಗೋಗ್ಬಿಟ್ಟೈತೆ ನನಗಂತೂ. ಏನು ಮಾಡಲಿ ಇವಾಗ? ಮತ್ತೆ ಇವನು ಹೊಲಿಸ್ಕೊಳ್ಳೋದು ಹೆಂಗೆ ನನ್ನ ಗಂಡನ್ನ? ಅತ್ತೆ, ಇದೇನತ್ತೆ ನೀವಿಲ್ಲಿ? ಇವ್ರು ಯಾರತ್ತೆ? ಹೋಟ್ಲಕ್ಕೆ ತಂದಿರೋ ಬಿರಿಯಾನಿ ತಂದ್ಬಿಟ್ಟು ನಾನು ಮಾಡಿದ್ದೀನಿ ತಿನ್ನು, ನಾನು ಮಾಡಿದ್ದೀನಿ ತಿನ್ನು ಅಂತ ಹೇಳ್ಬಿಟ್ಟು ಯಾಕತ್ತೆ ಇಷ್ಟೊಂದು ಬಲವಂತ ಮಾಡ್ತಾ ಇದ್ದೀರಾ? ಅವ್ರು ನಿಮ್ಮ ಗಂಡನ? ಅಂದರೆ ನಾವು ಮಾವಯ್ಯ ಹಾಕ್ಬೇಕಾ? ಏನತ್ತೆ, ನನಗೇನು ಹೇಳೋದೇ ಇಲ್ವ, ಎಲ್ಲ ಮುಚ್ಚಿಕ್ಕಿರ್ತಿರಲ್ಲತ್ತೆ. ಏನಾಯ್ತತ್ತೆ? ನೀವು ಊರಿಂದ ಬಿದ್ದಿದ್ದೀರಲ್ಲತ್ತೆ. ನೋಡು, ನಾನು ಇಲ್ಲಿಗೆ ಬಂದಿರೋದು ಹಂಗೇನೇ ಇವ್ರ ಹತ್ರ ಮಾತಾಡಿರೋದು ಏನು ನನ್ನ ಮಗಂಗೆ ಗೊತ್ತಾಗಬಾರ್ದು. ನಾನು ಇವರು ಗಂಡ ಹೆಂಡ್ತಿನೇನೆ. ಆದರೆ ಏನೋ ಒಂದು ಪ್ರಾಬ್ಲಮ್ ಆಗೋಗ್ಬಿಟ್ಟು ಇಬ್ರು ದೂರ ಆಗೋಗ್ಬಿಟ್ವಿ ಇಬ್ರು. ಅದಕ್ಕೇನೆ ಅದಕ್ಕೆ ಅಂದರೆ ಅದಕ್ಕೇನೆ ನನ್ನ ಗಂಡನ ಈಗ ಮತ್ತೆ ಒಂದಾಗಣ ಅಂತ ಬರ್ತಾಯಿದ್ದೀನಿ. ಆದರೆ ನನ್ನ ಗಂಡ ನನ್ನ ಹತ್ರಕ್ಕೆ ಬರ್ತಾನೆ ಇಲ್ಲ. ನೋಡು, ಈ ವಿಚಾರನ ಹೋಗ್ಬಿಟ್ಟು ನನ್ನ ಮಗನ ಹತ್ರ ಹೇಳ್ಬೇಡ. ಹೇಳಿದ್ರು ಏನಾಗಲ್ಲ, ಯಾಕಮ್ಮ ಹೋಗ್ತೀಯಾ, ಬಿಟ್ಬಿಡು, ಅವ್ರ ಸವಾಸ ಬೇಡ ಅಂತ ಹೇಳ್ತಾನೆ ಅಷ್ಟೇನೆ. ಅಷ್ಟು ಬಿಟ್ಟರೆ ಇನ್ನೇನೇನು ಇದು ಮಾಡಲ್ಲ. ನೋಡು, ಈ ವಿಚಾರನ ಇಲ್ಲಿಗೆ ಬಿಟ್ಬಿಡು ಅಷ್ಟೇ. ನನ್ನ ಗಂಡನ ಎಷ್ಟು ಪ್ರಯತ್ನ ಪಟ್ರು ಅವನಂತೂ ಸಿಗ್ತಾನೂ ಇಲ್ಲ, ನನಗೆ ಏನೂ ಇಲ್ಲ. ಅತ್ತೆ, ನೀವು ಇಷ್ಟೊಂದು ಬೇಜಾರು ಮಾಡ್ಕೊಂಡ್ರೆ ನೋಡ್ರೆ ನನಗೆ ಬೇಜಾರಾಯ್ತದೆ. ಅತ್ತೆ, ನೀವು ತಲೆ ಕೆಡಿಸ್ಕೊಬೇಡಿ ಅತ್ತೆ.
ಮಾವಯ್ಯನ ನಿಮ್ಮನ್ನ ಒಂದ್ ಮಾಡೋ ಜವಾಬ್ದಾರಿ ನಂದು ಕಣತ್ತೆ. ಏನು ನನ್ನ ಗಂಡನು ಒಂದ್ ಮಾಡ್ತೀಯಾ? ಅದೆಲ್ಲ ಆಗ್ದಿರೋ ಕೆಲಸ, ಸುಮ್ಮನೆ ಇರು. ಅದೇನೋ ಕೆಲಸ ಐತೆ ನೋಡ್ಕೊ ಹೋಗು. ಬಿರಿಯಾನಿ ಅಂತೂ ತಿನ್ಲಿಲ್ಲ ನನ್ನ ಗಂಡ, ನಾನೇ ತಿನ್ಕೊಂತೀನಿ. ಇನ್ನೇನು ಮಾಡೋಕ್ಕಾಯ್ತದೆ? ಏನೋ ಬಿರಿಯಾನಿ ಹಸಿಗನ ನಾನು ಮಾತಾಡಿಸ್ತಾರೆ ಅನ್ಕೊಂಡಿದ್ದೆ. ನಾನು ಒಂದು ವಾರದಿಂದ ಬರ್ತಾ ಇದ್ದೀನಿ, ಹೋಗ್ತಾ ಇದ್ದೀನಿ. ಆದರೆ ನನ್ನ ಗಂಡ ನನ್ನ ಕ್ಯಾರೆ ಅಂತನೂ ಅಂತಿಲ್ಲ. ಒಳ್ಳೆ ಮೂತಿ ಇಷ್ಟು ಮಾಡ್ಕೊಂಡು ಹೋಯ್ತಾನೆ. ನನಗೆ ಕಂಡ್ರೆ ಆಗದೇ ಇಲ್ವೇನೋ ನನಗೆ. ಅದಕ್ಕೆ ನಾನು ಬುಟ್ಟ ಹಾಕಿದ್ದೀನಿ. ಬಿಡು, ನೋಡೋಣ, ಅದೃಷ್ಟ ಇದ್ರೆ ಸಿಗ್ತಾನೆ. ಸರಿ ಸರಿ, ನಡಿ ಮನೆ ಕಡೆ ಹೋಗೋಣ. ಇಲ್ಲ ಅತ್ತೆ, ನಿನ್ನೂ ಮಾವಯ್ಯನೂ ಒಂದು ಮಾಡೋ ಜವಾಬ್ದಾರಿ ನಂದು. ನೀವು ತಲೆನೇ ಕೆಡ್ಸ್ಕೊಬೇಡಿ. ಆದರೆ ನಂದು ಒಂದೇ ಒಂದು ಕಂಡೀಷನ್ ಅತ್ತೆ. ಏನೇ ನಿನ್ನ ಕಂಡೀಷನು? ನಾನು ನನ್ನ ಗಂಡನು ಚೆನ್ನಾಗಿರ್ಬೇಕು ಅತ್ತೆ. ನೀವು ನನ್ನ ಗಂಡನ ಜೊತೆ ಓಡಾಡಕ್ಕೆ ಬಿಡಬೇಕು ಅತ್ತೆ. ಅದೇ ನಿಮ್ಮ ಮಗನ ಜೊತೆ ನಾನು ಅವ್ರು ಓಡಾಡ್ಕೊಂಡು ಖುಷಿಯಾಗಿ ಹ್ಯಾಪಿಯಾಗಿ ಚೆನ್ನಾಗಿರ್ಬೇಕು ಅಂತ ಆಸೆ ಅತ್ತೆ. ಇನ್ನೂ 2 ವರ್ಷ ಹಿಂಗೇನೇ ಇರೋಕೆ ಆಗೋಕ್ಕಿಲ್ಲ ಅತ್ತೆ. ನನಗೂ ಬೇಜಾರಾಯ್ತದೆ. ನಾನಂತೂ ನನ್ನ ಗಂಡನ ಜೊತೆ ಚೆನ್ನಾಗಿರ್ಬೇಕು ಅನ್ನೋದೇನೇ ನನ್ನ ಆಸೆ ಅತ್ತೆ. ಪ್ಲೀಸ್ ಅತ್ತೆ. ಎಲ್ಲ ಲೋಪಾರ್, ನಾನು ನೈಸ್ ಮಾಡ್ಬಿಟ್ಟು ನನ್ನ ಗಂಡನ ಜೊತೆ ಒಂದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನ್ನನ್ನು ನಿಗ್ರಾಕ್ಬೇಕು ಅಂತ ಪ್ಲಾನ್ ಮಾಡಿದ್ದೀನಿ. ನೀನೇ ಬಿತ್ರಿ ಕ್ಯಾರ ಕಿತ್ತೋಯ್ತವೆ. ಏನಾರು ಹಿಂಗೆಲ್ಲ ಮಾಡ್ಬಿಟ್ಟೆ ಅಂತಂದ್ರೆ ನನ್ನ ಗ್ರಾಚಾರ ಸರಿ ಇರೋಕ್ಕಿಲ್ಲ ನೋಡಿ. ನಿನಗೆ ಒಯ್ತಾರ ಸುಮ್ಮನೆ ನೀನಿಯ. ನಾನು ಬದುಕಿದ್ರೆ ಎಲ್ಲ ನೋಡ್ಬೋದು. ನಾನೇ ನೆಗದು ಬಿದ್ದು ಸತ್ತರೆ ಏನಿಲ್ಲ ನೋಡಲಿ ನಾನು ಬಂದ್ಬಿಟ್ಟಲ್ಲಿ. ನೋಡು, ನನ್ನ ಮಗನ ವಿಚಾರಕ್ಕೆ ನೀನು ಬರಲೇಬಾರ್ದು. ನಿನ್ನ ಪಡು ನೀನಿರಬೇಕು, ನನ್ನ ಪಡು ನಾನು ಇರ್ತೀನಿ. ಇನ್ನೇನಾರ ಹೆಚ್ಚು ಕಮ್ಮಿ ಅದು ಇದು ಅಂತ ನಾನು ಸುಮ್ಕಿರಕ್ಕಿಲ್ಲ ಅಷ್ಟೇ ನೀನಿಯ. ಅತ್ತೆ ಅತ್ತೆ, ನಿಮ್ಮ ಬೇಜಾರು ನಂಗೆ ಅರ್ಥ ಆಯ್ತದೆ ಅತ್ತೆ. ನಿಮ್ಗೆ ಎಷ್ಟು ಬೇಜಾರು ಆಯ್ತೈತೆ ಅಂತ ಹೇಳಿ ಅರ್ಥ ಆಯ್ತೈತೆ. ಆದರೆ ಏನು ಅಂತಂದರೆ ನಾನು ಮಗು ಆಗಂಗೆ ಮಾಡ್ಕೊಳ್ಳಲ್ಲ ಅತ್ತೆ. ಸುಮ್ಮನೆ ನಿಮ್ಮ ಮಗನ ಜೊತೆ ಓಡಾಡ್ತೀನಿ ಅಷ್ಟೇ. ಮಗುಗಿಗೋ ವಿಚಾರಕ್ಕೆ ಹೋಗೋದೇ ಇಲ್ಲ ಅತ್ತೆ ನಾನು. ನನ್ನ ಮಾತು ಕೇಳಿ ಅತ್ತೆ, ಪ್ಲೀಸ್ ಅತ್ತೆ. ಚೆನ್ನಾಗಿರ್ಬೇಕತ್ತೆ. ಈಗಿರೋರು ನಾಳೆ ಇರಲ್ಲ ಕಣತ್ತೆ. ಹಂಗಂತ ಎಲ್ಲ ದೂರ ಮಾಡ್ಕೊಂಡು ಬದುಕಕ್ಕಾಯ್ತದ? ಆ ಮಳ್ಳಿ ಆಶೆ ಅವಳಲ್ಲ, ಆಶನ್ನ ಬೇಕಾದ್ರೆ ದೂರ ಇಕ್ಕ್ರಿ. ಅವಳನ್ನಂತೂ ನಂಬಕ್ಕಾಗಕ್ಕಿಲ್ಲ. ಆದರೆ ನಾವು ನೀವೇ ಅಲ್ವಾ ಅತ್ತೆ, ಒಂದು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗು ಕಿತ್ತಾಡಿದ್ರು ಹೆಂಗೋ ನಾವು ನೀವು ಒಂದಾಯ್ತೀವಿ ಅತ್ತೆ. ನೀವು ಮಾವಯ್ಯ ಸಂದಕ್ಕಿರ್ರಿ, ನಾನು ನನ್ನ ಗಂಡ ಸಂದಕ್ಕಿರ್ತೀವಿ. ಹೆಂಗೋ ಮಾವಯ್ಯಂತ ಒಳ್ಳೆ ಆಸ್ತಿ ಐತೆ ಅಂತ ಬೇರೆ ಹೇಳ್ತಾ ಇದ್ದೀರಾ. ಹೆಂಗನ ಮಾಡ್ಬಿಟ್ಟು ನೀವಿಬ್ಬರು ಒಂದಾಗ್ಬಿಟ್ರೆ ಒಳ್ಳೆ ಆಸ್ತಿ ಸಿಗ್ತದೆ ಅತ್ತೆ. ನಮಗೂ ಎಂಜಾಯ್ ಮಾಡ್ಕೊಂಡಿರ್ಬೋದು ಅತ್ತೆ. ಇದೇನೇ ನಾನೇ ಖತರ್ನಾಕ್ ಅಂದರೆ ನೀನು ನನಗಿನ್ನ ಖತರ್ನಾಕಾಗಿ ಮಾತಾಡ್ತೀಯಲ್ಲ ನೀನು. ನಾನೇ ದೊಡ್ಡ ಖತರ್ನಾಕ್ ಥರ ಅಂತ ಅನ್ಕೋತೀನಿ ನಾನೇನಿಯ. ಆದರೆ ನೀನು ಹುಟ್ಟು ಖತರ್ನಾಕ್ ನೀನಂತೂ ಅಬ್ಬಬ್ಬಬ್ಬಬ್ಬ. ನೋಡು, ನಾನು ಮಾಡೋದೆಲ್ಲ ಪ್ರಯತ್ನ ಪಟ್ಟಿದ್ದೀನಿ. ನೀನು ನನ್ನ ಮಗನ ಜೊತೆ ಇರು, ಆದರೆ ಮಾತಾಡ್ಕೊಂಡಿರ್ಬೇಕು ಅಷ್ಟೇನೆ. ಅಷ್ಟ್ಬಿಟ್ಟು ಬೇರೆ ಇನ್ನೇನು ಮೊಮ್ಮಗು ಅದು ಇದು ಅದೆಲ್ಲ ನನಗೆ ಬೇಕಾಗಿಲ್ಲ. ನಾನು ಸ್ಯಾನೆ ವರ್ಷ ಬದುಕಬೇಕು ಅಂತ ಬಲ ಆಸೆ ಇಟ್ಕೊಂಡಿದ್ದೀನಿ. ಅದು ಏನು ಮಾಡ್ತೀಯೋ ಮಾಡು. ಇವ್ರಂತೂ ಒಳ್ಳೆ ಚೆನ್ನಾಗವ್ರೆ. ಇವ್ರ ಫ್ಯಾಮಿಲಿ ಬಗ್ಗೆ ಹೋಗ್ಬಿಟ್ಟು ಸಾವುಕಾರರು ಅಂತಂದರೆ ಎಂಥ ಫ್ಯಾಮಿಲಿ ಅಂತ ಹೇಳ್ಬಿಟ್ಟು ನಿನಗೇನಿಯ ಗೊತ್ತಾಯ್ತದೆ. ಸರಿನಾ? ಸರಿ ಬಿಡು. ನನಗೂ ಈಗ ಬಿರಿಯಾನಿ ತಿನ್ಕೊಂಡು ಹಂಗೇನಿಯ ಹೋಗು. ಅಲ್ತಾಗಲ್ಲಿ ನೀರು ಬಿಟ್ಟವ್ರಲ್ಲ, ಕುಂತ್ಕೊತೀನಿ ಹೊತ್ತು. ಸುಮ್ಮನೆ ವಿಷಯ ಇಲ್ಲಿಗೆ ಬಿಟ್ಬಿಡು. ನನ್ನ ಮಗನ ತನಕ ಏನೂ ಗೊತ್ತಾಗಬಾರ್ದು. ನನ್ನ ಮಗ ಆಮೇಲೆ ಕಯ್ಯ ಪಿಯ ಅಂತ ಸಾಯ್ತಾನೆ. ಯಾಕೆ ಹೋಗ್ಬೇಕಿತ್ತು, ಏನಕ್ಕೆ ಹೋಗ್ಬೇಕಿತ್ತು? ಆ ಅಪ್ಪನ ಬಿಟ್ಟು ಅಂತ ಯಾಲ ಬೇಕಾ ನನಗೆ? ಸೈಡಿಗೆ ಬಾ, ಹೋಯ್ತೀನಿ. ನಮ್ಮ ಅತ್ತೆಗೆ ಇಷ್ಟು ಸಾವುಕಾರರು ಗಂಡವನೇ ಅಂತ ನನಗೆ ಗೊತ್ತಿರಲಿಲ್ವಲ್ಲಪ್ಪ. ನಮಗೆ ತಿನ್ನೋಕೆ ಊಟ ಇಲ್ಲ. ಇವ್ರು ನೋಡ್ರಿ ಇಷ್ಟೊಂದು ಸಾವುಕಾರು ಅಂತ ಬೇರೆ ಹೇಳ್ತಾವ್ರೆ. ನಾವು ಬಿಟ್ಬಿಡ್ತೀವಾ? ಹೇಳು ಬುಡಕ್ಕೆ ನನಗಂತೂ ಇಷ್ಟನೇ ಇಲ್ಲ. ಈ ಮಾವಯ್ಯ ನಮ್ಮ ಜೊತೆನೇ ಇದ್ದಿದ್ರೆ ಏನೋ ಒಂದು ಸ್ಟ್ಯಾಂಡರ್ಡ್ ಆಗಿರ್ತಾ ಇದ್ವೋ ಏನೋ. ಕೊನೆ ಆಯ್ಕೆ ನಮ್ಮ ಮಾವಯ್ಯನೇ.